ಇದ್ದಾರೆ. ಕೃಷ್ಣ ಕೃಷ್ಣ ಕೃಷ್ಣ, ಕೇಳಿ ಕೇಳಿ ಕಿವಿ ತೂತ್ ಬಿದ್ದು ಹೋದ್ವು. ಹಾಲು ಕೊಡಲು ಬಂದ ಪೂತನಿಯ ರಕ್ತ ಹಿಂಡಿದನಂತೆ. ತೃಣಾವತ್ತ ಅವನ ಮುಂದೆ ಆಟದ ಬುಗುರಿಯಾಗಿ ಹೋದನಂತೆ. ಸವಾರಿ ಮಾಡಲು ಬೆನ್ನೊಡ್ಡಿದರೆ ಶಕಟನ ಬೆನ್ನನ್ನೇ ಮುರಿದನಂತೆ. ಗೋವರ್ಧನ ಬೆಟ್ಟ ಛತ್ತಿಯಾಗಿ ಹೋಯಿತಂತೆ. ಯಾರು ಯಾರು ಈ ಕೃಷ್ಣ? ಈ ಗೊಲ್ಲರ ಕೋರನಿಗೆ ಈ ಪಾಟಿ ಶಕ್ತಿನ? ಎಲ್ಲಿಂದ ಬಂತು ಈ ಶಕ್ತಿ? ಯಾರು ಕೊಟ್ಟರು ಈ ಶಕ್ತಿ? ನಮ್ ಗೂಢಾಚಾರರು ಶೋಧನೆ ಮಾಡ್ತಿದ್ದಾರೆ ಒಡೆಯ. ನಮ್ ಗೂಢಾಚಾರರು ಶೋಧನೆ ಮಾಡ್ತಿದ್ದಾರೆ ಒಡೆಯ. ಎಷ್ಟು ದಿನ ಶೋಧನೆ ಮಾಡೋದು? ಹಾವು ಕಾಲಿಟ್ರೆ ತಕ್ಷಣ ಕಚ್ಚತ್ತೆ, ಬೆಂಕಿ ಕೈ ಇಟ್ರೆ ತಕ್ಷಣ ಸುಡುತ್ತೆ. ಶೋಧನೆ ಮಾಡ್ತಾರಂತೆ, ಶೋಧನೆ. ನಿಮ್ಮ ಮುಖಕ್ಕೆ ಮಂಗಳಾರತಿ ಅಂತ ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕೆ. ಕೊನೆ ಹಂತಕ್ಕೆ? ಯಾಕೆ ಕೊನೆ ಹಂತಕ್ಕೆ? ಕೊನೆ ಹಂತಕ್ಕೆ ಬಂದಿದೆ, ಬನ್ನಿ ಬಿಡಿ, ತಲೆ ಕೆಡಿಸ್ಕೋಬಿಡಿ. ಮತ್ತಿವ್ರೆ, ನಾ ಹೇಳಿದ್ನಲ್ಲ ಅವನು. ಓಹ್, ಇವನೇ ಒಡೆಯ ಅವನು, ಶೈಲಿಕ ದುರ್ವಿಧ. ನಮಸ್ಕಾರ ಅನ್ನದಾತ. ಇದು ನಿಮ್ಮ ಕೈ ಅಲ್ಲ, ಇದು ನಿಮ್ಮ ಕಾಲು. ಇದು ನಿಮ್ಮ ಕಾಲು ಅಲ್ಲ, ಇದು ನಿಮ್ಮ ಎಕಡ. ಶಾಬಾಷ್! ಇದು ಕಾಲು ಅಲ್ಲ, ಎಕಡನೂ ಅಲ್ಲ, ಯಮಪಾಶ. ಏರ್ಪಡಲಾಗಿದೆ ತಾನೆ? ಏರ್ಪಡಲಾಗಿದೆ ಒಡೆಯ. ಸಾಹೇಬ್ರೆ ಬಂದು ಖುದ್ದು ಪರಾಮರಿಸಿದ್ದಾರೆ. ಹೌದು ಒಡೆಯ, ಕ್ರೀಡಾಂಗಣಕ್ಕೆ ಇರೋದು ಒಂದೇ ಬಾಗಿಲು. ಬಾಗಿಲವಾಡದ ಕಮಾನಿಗೆ ಕಿರುಗತ್ತಿ ಅಲಂಕಾರ. ಬಾಗಿಲವಾಡದ ಕಮಾನಿನ ಮೇಲೆ ಗಾಜಿನ ರಾಜಗೋಪುರ. ಅದೇನಾದ್ರೂ ತಲೆ ಮೇಲೆ ಬಿತ್ತು ಅಂದ್ರೆ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಆದ್ರೆ ಅದು ತಲೆ ಮೇಲೆ ಬೀಳ್ಬೇಕಾನೆ? ಬೀಳುತ್ತೆ ಬೀಳುತ್ತೆ. ಇಡೀ ರಚನೆ ಬರೀ ಒಂದು ಸಣ್ಣ ಕೀಲಿಯ ಮೇಲೆ ಇರ್ತಿದೆ. ಆ ಕೀಲಿ ಏನಾದ್ರು ಹೇಳಿದ್ರೆ ಮುಗೀತು. ಒಳ್ಳೆ ರಾಕ್ಷಸ ಕಣ್ರಿ ನೀವು. ಆ ಪಿಂಡ ಭೂಮಿ ಕೃಷ್ಣ ಇದೇ ಬಾಗಿಲಲ್ಲಿ ಬರ್ಬೇಕು ತಾನೆ? ಬೇರೆ ದಾರಿನೇ ಇಲ್ಲ ಅಂತೀನಿ. ಅಂತೀರಿ, ನನ್ ತಲೆ ತಿಂತೀರಿ. ಸುಮ್ನೆ ಮತ್ತೊಂದು ಬಾಗಿಲಿದೆ. ಮತ್ತೊಂದು ಬಾಗಿಲು? ಮತ್ತೆ ಎಲ್ರು ಬರೋ ಬಾಗಿಲಲ್ಲೇ ನಾನು ಬರ್ಬೇಕಾ? ಆದ್ರೆ ಒಡೆಯ, ನೀನ ಬುರ್ಡೆ ಒಡೆಯ, ಸರ್ಕಳೆಯ ಆಚೆ. ನೀ ಬಾಯಿ ಕಡೆ ಬಣಿ ಆಗಬೇಕು ಅನ್ನೋದಂತ. ಮತ್ತೆ ಹೇಗಿದೆ ನಮ್ಮ ಪಟ್ಟದಾನೆ? ಏನಂದ್ರೆ ಹೆಸರು? ಕುವಲಯ ಪೀಡ, ಕುವಲಯ ಪೀಡ. ಔಷಧ ಪತ್ತೆ ಎಲ್ಲ ಮಾಡಿದ್ದೀನಿ ಒಡೆಯ. ಸಾಹೇಬ್, ಹಳದಿ ಬಣ್ಣ ಕಂಡ್ರೆ ಸಾಕು, ಘೀ ಅಂತ ಮೈ ಮೇಲೆ ಬೀಳತ್ತೆ. ಬೀಳತ್ತೆ ಬೀಳತ್ತೆ, ಬೀಳಲೇಬೇಕು. ಬಿದ್ದಾದ್ಮೇಲೆ ಅದನ್ನ ಸಾಯಿಸ್ಬಿಡಿ. ಮಕ್ಕಳು ಮರಿಯಲ್ಲೇ ಇರ್ತಾರ ಪಾಪ. ಆಯ್ತು ಒಡೆಯ. ನೀವು ಇನ್ನು ಹೊರಡಿ. ಮತ್ತೀ ವಿಷಯ ಯಾರಿಗಾದ್ರೂ ಗೊತ್ತಾಯ್ತು, ಇದೋ ಕಾಲು ಅಲ್ಲ, ಎಕಡಾನು ಅಲ್ಲ, ಯಮಪಾಶ. ಬಲೆ ತಮಾಷೆ ಕಣ್ರಿ ನೀವು. ಮಂತ್ರಿ, ಇವ್ರ ಮೇಲೂ ಒಂದು ಕಣ್ಣಿಟ್ಟಿಡು. ರಾಜಕೀಯದಲ್ಲಿ ಯಾರನ್ನೂ ನಂಬಾರ್ದು, ನಿನ್ನ ನೀನು ಕೂಡ. ಎಲ್ಲಿ ಬುದ್ಧಿ? ಬಾ ಇಲ್ಲಿ ಕುತ್ಕೋ. ಎಲ್ಲಿ ಬುದ್ಧಿ? ಮತ್ತೆ ಏನಿರ್ಬೇಕ್ರಿ, ತಲೆಯಲ್ಲಿ ಕೊಂಚ ಮಾಂಸ ಇರ್ಬೇಕು. ನೀವು ನೋಡಿದ್ರೇನ್ರಿ ಅವನ? ಓ, ನೋಡಿದೆ ಒಡೆಯ. ಹೇಗಿದ್ದಾನ ಅವನು? ಇದ್ದಾನೆ ಒಡೆಯ. ಇದ್ದಾನೆ ಗೊತ್ತುಂಟು, ಯಾರಾಗಿದ್ದಾನವ? ಅರ್ಥ ಆಗಿಲ್ಲಲ್ಲ ನಿಮ್ಗೆ? ಅಂದ್ರೆ ಅವನು ದೇವಕಿ ತರ ತುಟಿ, ಮೂಗು, ಕಣ್ಣು, ಬಾಯಿ ಏನಾದ್ರೂ ಇದೆಯಾ? ಅಥವಾ ವಸುದೇವಂತರ? ಈಗ ನನ್ನೇ ನೋಡಿ, ಎಲ್ಲ ನಮ್ಮ ಅಪ್ಪಂದೆ, ಈ ಕೈ ಮಾತ್ರ ನಂದು. ವಸುದೇವ ದೇವಕಿಯ ಹೋಲಿಕೆ ಏನೂ ಇಲ್ಲ. ಆದ್ರೆ ಈ ಕೈ ಮಾತ್ರ ಹೀಗೇ ಇತ್ತು. ಎಲ್ಲ ಇವನ ಮಕ್ಕಳು ಸೋದರ ಮಾವನ್ ಹೋಲ್ತಾವೇನ್ರಿ? ವಸುದೇವ ದೇವಕಿಯರನ್ನು ಕವಸ ಬಂಧಿಸಿಟ್ಟಿರುವಂತಹ ಸ್ಥಳ. ಇಬ್ಬರು ಸ್ವರ್ಣ ಶೃಂಖಲೆಯಲ್ಲಿದ್ದಾರೆ. ದೇವಕಿ ವಾತಾಯನದ ಬಳಿ ನಿಂತಿದ್ದಾಳೆ. ವಸುದೇವ ಚಿಂತಾಮಗ್ನನಾಗಿ ನಿಂತಿದ್ದಾನೆ. ಆ ಕ್ರೂರ ಹೇಳಿದ, ಎದು ಯುದ್ಧ ಬೆಳೆದಿದ್ದಾರೆ ಮಕ್ಕಳು ಅಂತ. 16 ವರ್ಷಗಳಾಯ್ತು ಕೃಷ್ಣನ ನೋಡಿ. ಅವನಿನ್ನು ನನ್ನ ಕಣ್ಣೆದುರು ಎಳೆಗೂಸೆ. ಮಕ್ಕಳನ್ನು ಆಡಿಸಲಿಲ್ಲ, ಆರೈಕೆ ಮಾಡಲಿಲ್ಲ, ಜೋಗುಳ ಹಾಡಲಿಲ್ಲ. ನೋಡಿ, ಯಾರೋ ಬಂದ ಹಾಗಿದೆ. ಓಹ್, ಬಾ ಮಹಾರಾಜ, ಬಾ, ಕೂತಿಕೋ. ನಿದ್ದೆ ಬಂತ ಬಾವ? ಬರ್ತೆ ಇನ್ನೇನಾಗತ್ತೆ? ರಾಜನರ ಮನೆ ಅಲ್ವಾ, ದೆವ್ವದ ಕಾಟ ಇಲ್ಲ. ಕೂತ್ಕೋ.
ಶಭಾಷ್ ಬಾವ, ನನ್ನ ಮನೆಯಲ್ಲಿ ನನಗೆ ಉಪಚಾರ. ನೀವೇನೇ ಹೇಳಿ, ನನ್ಗಂತೂ ರಾತ್ರಿ ನಿದ್ದೇನೇ ಇಲ್ಲ. ರಾಜ್ಯ ಕಾರ್ಯನೇ ಹಾಗೆ ಬಿಡಿ. 10 ಜನರ ಮಧ್ಯೆ ಕೂತಾಗ ಜೋರಿ, ಏಕಾಂಗಿ ಇದ್ದಾಗ ಒತ್ತಿದರು ಮುಚ್ಚದ ರೆಪ್ಪೆ. ಮೊದಲಿಂದಲೂ ಭಾರಿ ತಮಾಷೆ ಕಣ್ರಿ ನೀವು. ದೇವಕಿ, ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು. ಹಾಲ ಕುಡಿಯೋರು ನಾವು, ಹಾಲು ಹಿಡಿಸೋಲ್ಲ ನಮ್ಗೆ. ಹಾಲ್ಗಿಲೆಲ್ಲ ಏನು ಬೇಡ, ಸ್ವಲ್ಪ ಮಾತಾಡೋಗೋಣ ಅಂತ ಬಂದೆ. ನಿನ್ನ ಕುಂಬಳ ನಿನ್ನ ಕುಡುಗೋಲು, ಮಾತಾಡು ಮಹಾರಾಜ. ನೋಡು ಮತ್ತದೇ ಅಸಮಾಧಾನ. ಸಂಕೋಲೆ ಹಾಕ್ಸಿದೀನಿ ನಿಜ, ಆದ್ರೆ ಅದು ಚಿನ್ನದ್ದೇ. 25 ವರ್ಷ ಆಯ್ತು, ಇನ್ನೂ ಕಪ್ಪಾಗಿಲ್ಲ. ಅದು ಪ್ರೀತಿ ಅಂದ್ರೆ. ಅದನ್ನ ಬಿಡಿ, ಏನೋ ಹೇಳ್ಬೇಕಂತ ಇದ್ನಲ್ಲ, ಅದೇನಂದ್ರೆ ಇವತ್ತು ಮಥುರಾ ನಗರದಲ್ಲಿ ಧನುರ್ಯಾಗ ಮಹೋತ್ಸವ ಇದೆ. ಎಲ್ಲಾ ಕಡೆಯಿಂದಲೂ ಸಾಹಸಿ ಯುವಕರು ಬರ್ತಾರೆ. ಇವತ್ತ ಬಿಲ್ ಹಬ್ಬ. ನಿಮಗೆಲ್ಲ ಗೊತ್ತಿರತ್ತೆ ಬಿಡಿ. 4 ಗೋಡೆ ಮಧ್ಯೆ ನಿಮ್ದೇ ಪ್ರಪಂಚ. ಹೊತ್ತೊತ್ತಿಗೆ ಊಟ, ಹೊತ್ತೊತ್ತಿಗೆ ನಿದ್ರೆ. ಆದ್ರೂ ಮುಪ್ಪು ಸೆರೆಮನೆ ಬಂದೇ ಬಿಡ್ತು. ನಮ್ಮದಿ ಎಲ್ಲ ಸೆರೆಮನೆಯಿಂದ ಹೊರಗೆ ಬಿಡಿ. ಆದ್ರೂ ನೀವೇನೇ ಹೇಳಿ, ನೀವು ಬಂಧನದಲ್ಲಿದ್ರು ಸ್ವತಂತ್ರರೇ, ನಾವು ಬಯಲಲ್ಲಿದ್ರು ಬಂಧಿಗಳೇ. ಇಡೀ ಇವತ್ತು ರಾಜಕೀಯ ರಾಜಕೀಯ ರಾಜಕೀಯ. ಏನ್ ಮಾಡೋದು? ಮತ್ತೆ ದೇವಕಿ, ನೀನು ಹುಟ್ಟು 8ನೇ ಪುತ್ರ ನನ್ನನ್ನ ಕೊಲ್ಲಬೇಕು. ಆದ್ರೆ ನೀನು ಹುಟ್ಟಿದ್ದು ಪುತ್ರಿ ಅಲ್ವಾ? ನಿಜ ಹೇಳು, ನೀನು ಮಗುನೆಲ್ಲಾದ್ರೂ ಬಚ್ಚಿಟ್ಟಿದ್ಯಾ? ನಾನ್ ನಿಜ ಹೇಳಿದ್ರೆ ನೀನ್ ನಂಬೋದಿಲ್ಲ ಬಿಡು. ದೇವಕಿ, ನೀ ಹೇಳು, ನಿನ್ ಮಾತ್ ನಾನು ನಂಬ್ತೀನಿ, ಹೇಳು. ಬಚ್ಚಿಟ್ಟಿದ್ದೆ 9 ತಿಂಗಳ ಇಲ್ಲಿ. ಛೆ ಛೆ, ಮತ್ತದೇ ಗೋಗ್ಳೆ. ಅಷ್ಟಮ ರಾತ್ರಿಯಂದು ಹುಟ್ಟಿಸಿದ ಲಕ್ಷ ಮಕ್ಕಳನ್ನು ಕೊಲ್ಲಿಸಿದೆ. ಆದ್ರೆ ಒಬ್ಬನನ್ನ ಕೊಲ್ಲಿಸ್ಲಿಕ್ಕೆ ಆಗ್ಲಿಲ್ಲ. ಅವನೇ ಆ ಗೋಕುಲದ ಕೃಷ್ಣ. ಮತ್ತೆ ಅವನಪ್ಪ ನಂದ ನಿನ್ ಗಂಡನ ಬಾಲ್ಯದ ಸ್ನೇಹಿತ ಎಂದು ಕೇಳ್ಪಟ್ಟೆ. ನಿಜ ಹೇಳು, ಅವನ್ ನಿನ್ನ ಮಗ ಅಲ್ಲ ತಾನೇ? ಸುಳ್ಳು. ಕೃಷ್ಣ ನನ್ ಮಗ ಅಲ್ಲ, ಅವನು ನಂದನ ಮಗ, ದೇವಕಿಯ ಮಗ. ನನ್ನ ಮಗ ಹೇಗೆ ಆದನು? ನಿನ್ ಮಗ ಅಲ್ಲ ತಾನೇ? ಹಾಗಾದ್ರೆ ನಾವು ಕೊಂತೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾವು ಮನಸ್ಸಿನ ವಿದ್ಯಾಲಯದ 7ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಾನು ವತ್ಸಲ. ನಾನು ನಿರ್ವಹಿಸಿದ ಪಾತ್ರ ದೇವಕಿ. ನನ್ನ ಹೆಸರು ಗಗನ್. ನಾನು ನಿರ್ವಹಿಸಿದ ಪಾತ್ರ ವಸುದೇವ. ನಾನು ತನ್ಮಯ್. ನಾನು ನಿರ್ವಹಿಸಿದ ಪಾತ್ರ ಕಂಸ. ನಾನು ಲೀಲವರ್ಧನ್. ನಾನು ನಿರ್ವಹಿಸಿದ ಪಾತ್ರ ಶೈಲಿಕಾ. ಧನ್ಯವಾದಗಳು.